ಡಾಕ್ಟರ್ ಕೆ ಸುಧಾಕರ್ ಆಗಬೇಕು ಅಂತ 100% ಅದ್ರಲ್ಲಿ ನೋ ಡೌಟ್ ಹಾಗೇ ತೀರ್ತಾರೆ. ರಕ್ಷಾರಾಮಯ್ಯ ಅವರು ರಾಜಕೀಯವಾಗಿ ಇದಾರೆ ಎಂಬುದು ಕೂಡ ನಮ್ಗೆ ಗೊತ್ತಾಗಿದ್ದು ಇದೇ ಫಸ್ಟ್ ಟೈಮು. ಅವ್ರ ಹೆಸರು ಕೇಳ್ತಾ ಇರೋದೇ ಇದೆ ಮೊದಲು ಮೇಡಮ್. ಜನ ತಪ್ಪು ಮಾಡಿದ್ದಾರೆ, ಕಾಂಗ್ರೆಸ್ಗೆ ಮತ ಹಾಕಿ ತಪ್ಪು ಮಾಡಿದ್ದಾರೆ, ಅದನ್ನ ಅನುಭವಿಸ್ಬಿಟ್ಟಿದ್ದಾರೆ ಈ 5-6 ತಿಂಗಳಲ್ಲಿ. ಬಸ್ನಾಗೆ ಪಿ ಬಸ್ ಮಾಡವ್ರ ಕುತ್ಕೊಂಡಾಗ ಜಾಗ ಇಲ್ಲ, ಹಂಗ ಅಂತವ್ರಿಗೆ ಓಟ್ ಹಾಕಿ ಏನ್ ಮಾಡ್ಬೇಕು? ಶಾಸಕ ಅಂತ ಆಗಿದ್ದಾನೆ ಇವನು ಈಶ್ವರ್, ಅವ್ನ ಈ ಕಡೆನೇ ಬಂದಿಲ್ಲ. ಸುಮ್ಮನೆ ಅಲ್ಲೊಬ್ಬರು ಮಾತಾಡಿಸ್ತಾನೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂತಾನೆ. ಅಂತವನಿಗೆ ಏನಕ್ಕೆ ಬೇಕಿತ್ತು MLA ಪದವಿ? ರಕ್ಷಾರಾಮಯ್ಯ ಅವ್ರು ಗೊತ್ತಿದಾರ ತಮ್ಗೆ? ಯಾವನ ಅವನ್ ಗೊತ್ತೇ ಇಲ್ಲ ನಮ್ಗೆ. ಎಲ್ಲಿದ್ದಾನೆ ಯಾರಿದ್ದಾನೆ ಗೊತ್ತೇ ಇಲ್ಲ. ಅಂತ ನಮ್ಮ ಮಗನಿಗೆ ಓಟ್ ಹಾಕ್ಬೇಕಾ? ಫ್ರೀ ಏನ್ ಫ್ರೀ? ಎಲ್ಲರಿಗೂ ಫ್ರೀ ಬಿದ್ರೆ ಅದು ಫ್ರೀ ಅನ್ನೋ ಏನ್ ಕೊಟ್ರು ಅದಕ್ಕೆ ಬೆಲೆ ಇರಲ್ಲ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕ ಸಂಚಾರಕ್ಕೆ ಸ್ವಾಗತ. ನಾನ್ ವೀಣಾ ಸಿದ್ದಾಪುರ್. ದೇಶದಲ್ಲಿ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಸೊ ಇದಕ್ಕೆ ಕರ್ನಾಟಕ ಕೂಡ ಹೊರತಾಗಿಲ್ಲ. ಮೊದಲ ಹಂತದಲ್ಲಿ 26ರಂದು 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ಸೊ ಅದರಲ್ಲಿ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಏನಿದೆ, ಸೊ ಇಲ್ಲೂ ಕೂಡ ಜಿದ್ದಿನ ಪೈಪೋಟಿ ಇರುತ್ತೆ ಅನ್ನುವಂತಹ ಮಾತುಗಳನ್ನ ಹೇಳಲಾಗ್ತಾ ಇದೆ. ಹಾಗಾದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಗೌಡಗೆರೆ ಅನ್ನುವಂತಹ ಒಂದು ಗ್ರಾಮದಲ್ಲಿ ನಾನಿದ್ದೀನಿ. ಸೊ ಹಾಗಾದ್ರೆ ಇಲ್ಲಿನ ಮತದಾರರು ಏನ್ ಹೇಳ್ತಾರೆ? ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸದರಾಗಬೇಕಾ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ರಕ್ಷಾರಾಮಯ್ಯ ಅವರು ಆಗ್ಬೇಕಾ? ಸೊ ಇಲ್ಲಿನ ಜನ ಏನ್ ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ. ಸರ್, ತಮ್ಮ ಹೆಸರು? ತಿಪ್ಪೇಶ್. ಓಕೆ, ಈಗ ಎಲೆಕ್ಷನ್ಸ್ ಬರ್ತಾ ಇದೆ. ಸೊ ಯಾವ ಪಕ್ಷದವರು ಸಂಸದರಾದ್ರೆ ಬೆಸ್ಟು? ಡಾಕ್ಟರ್ ಕೆ ಸುಧಾಕರ್ ವರ್ಸಸ್ ರಕ್ಷಾರಾಮಯ್ಯ. ಡಾಕ್ಟರ್ ಕೆ ಸುಧಾಕರ್ ಆಗಬೇಕು ಅಂತ ಮೇಡಮ್. ಯಾಕೆ ಸರ್ ಡಾಕ್ಟರ್ ಕೆ ಸುಧಾಕರ್ ಅವರು ಆಗಬೇಕು? ಯಾಕೆಂದರೆ ಉತ್ತಮ ಆಡಳಿತಗಾರ, ಆಮೇಲೆ ಮೋದಿಗೆ ಕೈ ಬಲಪಡಿಸಬೇಕು ಅಂದರೆ ಸುಧಾಕರ್ ಆಗಲೇಬೇಕು ಅಂತ. ಓಕೆ, ಈಗ ಇದೇ ಸುಧಾಕರ್ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸೋಲ್ತಾರೆ, ಈಗ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತಾರ? ಹಾಗಾದ್ರೆ ಹೌದು ಮೇಡಮ್, ಗೆಲ್ತಾರೆ, ಖಂಡಿತವಾಗ್ಲೂ ಗೆಲ್ತಾರೆ. ಜನ ತಪ್ಪು ಮಾಡಿದ್ದಾರೆ, ಕಾಂಗ್ರೆಸ್ಗೆ ಮತ ಹಾಕಿ ತಪ್ಪು ಮಾಡಿದ್ದಾರೆ, ಅದನ್ನ ಅನುಭವಿಸ್ಬಿಟ್ಟಿದ್ದಾರೆ ಈ 5-6 ತಿಂಗಳಲ್ಲಿ. ಹಂಗಾಗಿ ತಪ್ಪು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸರ್. ಮೇಡಮ್, ಅವರು ಗ್ಯಾರಂಟಿಗಳು ಅದು ಇದು ಅಂತ ಕೊಟ್ಟಿದ್ದಾರೆ, ಬಟ್ ಆ ಗ್ಯಾರಂಟಿಗಳೇನು ಕೆಲಸ ಮಾಡಿಲ್ಲ. ಆಮೇಲೆ ಶಾಸಕ ಅಂತ ಆಗಿದ್ದಾನೆ ಇವನು ಈಶ್ವರ್, ಅವ್ನ ಈ ಕಡೆನೇ ಬಂದಿಲ್ಲ. ಸುಮ್ಮನೆ ಅಲ್ಲೊಬ್ಬರು ಮಾತಾಡಿಸ್ತಾನೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂತಾನೆ. ಅಂತವನಿಗೆ ಏನಕ್ಕೆ ಬೇಕಿತ್ತು MLA ಪದವಿ? ಅವನದೇನೋ ನೋಡ್ಕೊಂಡು ಅವ್ನು ಇರಬೇಕಿತ್ತು, ಇಲ್ಲಿಗೆ ಬರಬೇಕಾಗಿರ್ಲಿಲ್ಲ. ಗೌಡಗೆರೆಗೆ ಬಂದಿದ್ರ MLA ಪ್ರದೀಪ್ ಈಶ್ವರ್ ಅವರು? ಬಂದಿಲ್ಲ ಮೇಡಮ್, ಬಂದಿಲ್ಲ. ಓಟ್ ಕೇಳುವಂತಹ ಸಂದರ್ಭದಲ್ಲಿ ಬಂದಿದ್ದಾರೆ ಮೇಡಮ್, ಒಂದ್ಸತಿ ಬಂದು ಹೋಗಿದ್ದಾರೆ, ಅಷ್ಟು ಬಿಟ್ಟರೆ ಅವ್ರ ದರ್ಶನನೂ ಇಲ್ಲ, ಅವ್ರ ಇದೂ ಇಲ್ಲ ಮೇಡಮ್ ಈ ಕಡೆ. ಹಂಗಾಗಿ ಅವ್ರೇನು ಕಾಂಗ್ರೆಸ್ ಏನು ಅಂತ ಕೆಲಸ ಏನು ಮಾಡ್ತಾ ಇಲ್ಲ ಮೇಡಮ್. ಮೋದಿ ದೇಶ ಮುನ್ನಡೆಸೋದಕ್ಕೆ ಸುಧಾಕರ್ ಅಂತವರು MP ಆಗಿ ಅಲ್ಲಿ ಹೋಗಿ ಕುತ್ಕೋಬೇಕು. ಓಕೆ, ಈಗ ವಿಧಾನಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಸುಧಾಕರ್ ಅವರು ಗೆಲ್ತಾರೆ ಅನ್ನುವಂತಹ ಮಾತುಗಳು ಎಲ್ಲಾ ಕಡೆ ಕೇಳಿ ಬರ್ತಾ ಇತ್ತು. ಬಟ್ ಅಚ್ಚರಿಯ ಫಲಿತಾಂಶ ಬಂತು. ಜೊತೆಗೆ ಕೋವಿಡ್ ಹಗರಣದಲ್ಲಿ ಕೂಡ ಅವರ ಹೆಸರು ಕೇಳಿ ಬಂದಿತ್ತು. ಸೊ ಅದೆಲ್ಲದರಿಂದ ಹಿನ್ನಡೆ ಆಯ್ತಾ? ಈ ಬಾರಿ ಕೂಡ ಹಿನ್ನಡೆ ಆಗತ್ತಾ? ಅದೆಲ್ಲ ಏನು ಅಲ್ಲ ಮೇಡಮ್, ಸ್ವಪಕ್ಷದಲ್ಲಿರುವಂತಹ ಜೊತೆಯಲ್ಲಿರುವಂಥವರು ಅವ್ರಿಗೆ ಮೋಸ ಮಾಡಿದ್ದಾರೆ, ಹಂಗಾಗಿ ಕಾಂಗ್ರೆಸ್ ನಾಯಕರು ಗೆದ್ದಿದ್ದಾರೆ ಅಷ್ಟೇ. ಈ ಬಾರಿ ಕೂಡ ಏನು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟಿಕೆಟ್ ನೀಡಿರೋದು ಬಿಜೆಪಿಯಲ್ಲಿ ಅಸಮಾಧಾನ ಇದೆ. ಅದರಲ್ಲಿ ಯಲಹಂಕ ಶಾಸಕರು ಕೂಡ ಹೌದು, SR ವಿಶ್ವನಾಥ್ ಅವರು. ಈ ಬಾರಿ ಕೂಡ ಅದರಿಂದ ಸಮಸ್ಯೆ ಆಗ್ಬೋದಾಗಾದ್ರೆ? ಎಂಥದ್ದು ಇಲ್ಲ ಮೇಡಮ್, SR ವಿಶ್ವನಾಥ್ ಅವರು ಮಾಡ್ತಾರೆ, ಎಲ್ಲರೂ ಕೈ ಜೋಡಿಸ್ತಾರೆ, ಸುಧಾಕರ್ ಗೆಲ್ಲಿಸ್ತಾರೆ. ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಏನು ಮೈತ್ರಿ ಮಾಡ್ಕೊಂಡಿದೆ. ಸೊ ಇಲ್ಲಿ ಎಲ್ಲಾ ಕಾರ್ಯಕರ್ತರು ಒಂದಾಗಿದ್ದಾರೆ ಹೇಗೆ ಸರ್? ಯಾರಿಗಾದ್ರೂ ಅಸಮಾಧಾನ ಇದೆಯಾ? ಯಾರಿಗೂ ಅಸಮಾಧಾನ ಇಲ್ಲ ಮೇಡಮ್, ಎಲ್ಲರೂ ಚೆನ್ನಾಗಿ ಒಂದಾಗಿದ್ದಾರೆ, ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಈಗ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರು, ಅವ್ರ ಹೆಸರು ಕೇಳ್ತಾ ಇರೋದೇ ಇದೆ ಮೊದಲು ಮೇಡಮ್. ಅವರು ಆಚೆ ಅಭ್ಯರ್ಥಿ, ಇಲ್ಲಿ ಲೋಕಲ್ ಅಭ್ಯರ್ಥಿ ಸುಧಾಕರ್, ಹಂಗಾಗಿ ಸುಧಾಕರ್ಗೆ ಮತ ಕೊಡ್ತಾರೆ ಜನ. ಓಕೆ, ರಕ್ಷಾರಾಮಯ್ಯ ಅವ್ರು ಏನಾದ್ರು ಪ್ರಚಾರಕ್ಕೆ ಬಂದಿದ್ರಾ ಇಲ್ಲಿ? ಬಂದಿಲ್ಲ. ಇಷ್ಟೊತ್ತಿಗೆ ಸುಧಾಕರ್ ಅವರಾದ್ರೂ 2 ಸತಿ 3 ಸತಿ ಓಡಾಡಿದ್ದಾರೆ, ಅವರಂತೂ ಬಂದೇ ಇಲ್ಲ. ಆಮೇಲೆ ಲೋಕಲ್ ಅಭ್ಯರ್ಥಿ ಸುಧಾಕರ್, ಅವ್ರಿಗೆ ಮತ ಕೊಡ್ದಿದ್ರೆ ಇನ್ಯಾರಿಗೆ ಕೊಡ್ಬೇಕು? ಆಚೆ ಅವ್ರಿಗೆ ಮತ ಕೊಡೋಕ್ಕಾಗಲ್ಲ, ನಾವು ಕೊಡಲ್ಲ. ಎಷ್ಟು ಮತಗಳ ಅಂತರದಿಂದ ಗೆಲ್ಲಬಹುದು ಅನ್ಸುತ್ತೆ ಮೇಡಮ್? ಒಂದು 2 ರಿಂದ 2.5 ಲಕ್ಷ ಮತಗಳ ಅಂತರ ಸಿಗುತ್ತೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಸರ್, ತಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಅಂತ. ಓಕೆ, ಗೌಡಗೆರೆಯಲ್ಲಿ ಎಲ್ಲ ಏನಿದೆ ಸರ್ ರಾಜಕೀಯ ಲೆಕ್ಕಾಚಾರ? ಎಲ್ಲ ಮತದಾರರು ಯಾರ ಪರವಾಗಿದ್ದಾರೆ ಇಲ್ಲಿ? ಯಾವಾಗೂ ಎಲ್ಲ ಸುಧಾಕರ್ ಮೇಡಮ್. ಮೊನ್ನೆ ಇದರಲ್ಲೂ ವಿಧಾನಸೌಧ ಇದರಲ್ಲಿ ಎಲೆಕ್ಷನಲ್ಲಿ ಕೂಡ 250 ಓಟು ಹೈಯೆಸ್ಟ್ ಲೀಡ್ ಕೊಟ್ಟಿರೋಂಥ ಊರಿದು ಕ್ಷೇತ್ರ ನಮ್ಮದು. ಓಕೆ, ಫುಲ್ಲು ಸುಧಾಕರ್ ಫೇವರ್ಸ್ ಫುಲ್ ಇದೆ ಇಲ್ಲಿ. ಸೊ ಎಲ್ಲರೂ ಅವ್ರಿಗೆ ಫೇವರು, ಇಲ್ಲಿ ಓಟ್ ಮತನೂ ಜಾಸ್ತಿ ಇಲ್ಲಿ ಅವ್ರಿಗೆ ಬೀಳೋದು. MP ಆಗ್ತಾರ ಹಾಗಾದ್ರೆ? 100% ಅದ್ರಲ್ಲಿ ನೋ ಡೌಟ್ ಹಾಗೇ ತೀರ್ತಾರೆ. ಯಾಕೆ ಅಂತಂತಂದರೆ ಅವ್ರ ಅಭಿವೃದ್ಧಿ ಈ ವರ್ಷ ನೋಡಿ, ಇದರಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ವರ್ಷ ರಂಗೋಲಿ ಸ್ಪರ್ಧೆಗಳು, ವಿಪರೀತ ಕಾರ್ಯಕ್ರಮಗಳೆಲ್ಲ ಹಮ್ಕೋತಾ ಇದ್ರು ಪ್ರತಿ 10 ವರ್ಷ ಗೆದ್ದಾಗ್ಲಿಂದ. ಈ ವರ್ಷ ಏನೂ ಇಲ್ಲ,
ರಾಜಕೀಯದ ಒಂದು ಅವ್ರು ಯಾರೋ ಗೆದ್ದು ರಾಜಕೀಯದ ಇದೇ ಇಲ್ಲ, ಎಲ್ಲರಿಗೂ ರಂಗೋಲಿ ಸ್ಪರ್ಧೆಗಳಂತೆ, ಸ್ಪೋರ್ಟ್ಸುಗಳಂತೆ, ಪ್ರತಿ ಹಬ್ಬಕ್ಕೂ ಪ್ರತಿ ಚಿಕ್ಕಬಳ್ಳಾಪುರದಲ್ಲಿ ಉತ್ಸವಗಳು ಇವೆಲ್ಲ ಚೆನ್ನಾಗಿ ನಡೆಯೋದು. ಈ ವರ್ಷ ಯಾವುದೂ ಇಲ್ಲ. ಇವರೇ ಈಶ್ವರ್ ಅವರು ಕೆಲಸ ಮಾಡ್ತಿಲ್ವಾ ಹಾಗಾದ್ರೆ? ಅವ್ರ ಮುಖ ನೋಡಿ ಎಲೆಕ್ಷನ್ಗೂ ಮೊದಲೊಂದು ದಿವಸ ಎಲ್ಲ ನೋಡಿದ್ವಿ ಅಷ್ಟೇ, ಆಮೇಲೆ ಟಿ ವಿಗಳೆಲ್ಲ ಎಲ್ಲ ನೋಡ್ತಾ ಇದ್ವಿ. ಅಷ್ಟು ಬಿಟ್ಟಾಗಿ ಡೈರೆಕ್ಟಾಗಿ ಒಂದು ದಿವಸಕ್ಕೂ ಅವ್ರ ಮಕನೇ ನೋಡಿಲ್ಲ ನಮ್ಮ ಕ್ಷೇತ್ರದಲ್ಲಿ. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರು ರಕ್ಷಾರಾಮಯ್ಯ ಅವರು ರಾಜಕೀಯವಾಗಿ ಇದ್ದಾರೆ ಎಂಬುದು ಕೂಡ ನಮ್ಗೆ ಗೊತ್ತಾಗಿದ್ದು ಇದೇ ಫಸ್ಟ್ ಟೈಮು. ಅವ್ರು ರಾಜಕೀಯ ಮಾಡ್ತಾರ, ಎಲ್ಲೋ ಹಾಸ್ಪಿಟ್ಲ್ ಇಟ್ಕೊಂಡು ಬೆಂಗಳೂರಲ್ಲಿ ಇದ್ದಾರೆ ಎಂಬುದು ಗೊತ್ತಿತ್ತು ಅಷ್ಟೇ ನಮಗೆಲ್ಲ. ಆದರೂ ಈ ಸರಿ ಏನೋ MP ಆಪೋಸಿಟ್ ಆಗಿರೋದಕ್ಕಿಂತ ಇವರು ರಾಜಕೀಯದವ್ರು ಅಂಬೋದು, ರಾಜಕೀಯ ಹಿನ್ನೆಲೆ ಇಲ್ಲ, ಏನೂ ಇಲ್ಲ. ಅವರು ಯಾವುದ್ರಲ್ಲೂ ಅವ್ರ ತಂದೆ ಅವ್ರದ್ದೇನೋ ಅವಾಗ ನಾವು ಇನ್ನೂ ಚಿಕ್ಕ ಹುಡುಗರು ಗೊತ್ತಿಲ್ಲ. ಇವ್ರು ಇದೇ ಫಸ್ಟ್ ಟೈಮ್ ಬಂದಿರೋದು. ಇವಾಗೇ ನಾವು ರಕ್ಷಾರಾಮಯ್ಯನ ಹೆಸರು ಕೂಡ ನಾವು ಕೇಳಿರೋದು. ಇಬ್ರು ಮಧ್ಯ ಪೈಪೋಟಿ ಇರುತ್ತಾ ಅಥವಾ BJP ಅಭ್ಯರ್ಥಿ ಸುಲಭವಾಗಿ ಗೆಲ್ತಾರಾ? ಸುಲಭವಾಗಿ ಗೆಲ್ತಾರೆ ಮೇಡಮ್ ಅವರೇ, 100%. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದನೇ ಈ ಸರಿ 20,000 ರಿಂದ 30,000 ಓಟು ಬರೀ ತಾಲೂಕು, ಚಿಕ್ಕಬಳ್ಳಾಪುರ ತಾಲೂಕಲ್ಲೇ 20,000 ರಿಂದ 30,000 ಓಟ್ ಲೀಡಿಂಗ್ ಕೊಡ್ತೀವಿ. ಇಲ್ಲಿ ಹಳ್ಳಿ ಜನ ಎಲ್ಲ ಏನ್ ಹೇಳ್ತಾರೆ? ಎಲ್ಲ BJP ಫೇವರ್ ಆಗಿದ್ದಾರೆ ಮೇಡಮ್ ಅವರೇ. ಯಾಕೆಂತಂದ್ರೆ ಅವರು ಫ್ರೀ ಕೊಡ್ತಾ ಇದ್ದಾರೆ, ಹಿಂಗೆ ಕೊಡ್ತಾ ಇದ್ದಾರೆ, ಹಂಗೆ ಕಿತ್ಕೊತಾ ಇದ್ದಾರೆ. ಅದು ಸ್ವಲ್ಪ ಜನಕ್ಕೆ ಬರ್ತಾ ಇದೆ, ಸ್ವಲ್ಪ ಜನಕ್ಕೆ ಬರ್ತಾ ಇಲ್ಲ. ಹಂಗಾಗಿ ಅವರು ಒಲವು ಎಲ್ಲ 90% ಪ್ರದೀಪ್ ಈಶ್ವರಿಂದನೇ ಅರ್ಧ ಹೋಗಿದೆ. ಇಲ್ಲಿ ಓಟ್ ಏನಂತ ಅವ್ರೇನು ಇಂಪ್ರೂವ್ಮೆಂಟ್ ಇಲ್ವಲ್ಲ, ಹಂಗಾಗ್ಬಿಟ್ಟು ಇಲ್ಲಿಗೆ ಅದೆಲ್ಲ ನಮ್ಮ ಪ್ಲಸ್ ಪಾಯಿಂಟ್ ಎಲ್ಲ ಸುಧಾಕರ್ ಅವ್ರಿಗಾಗಿ ಈ ಸರಿ ಹೈಯೆಸ್ಟ್ ನಮ್ಮ ತಾಲೂಕಲ್ಲೇ ಓಟ್ ತಗೋತಾರೆ ಅವರು. ಈಗ ಕಾಂಗ್ರೆಸ್ ಒಂದು ಲೆಕ್ಕಾಚಾರದಲ್ಲಿದೆ, ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಸೊ ಹಾಗಾಗಿ ಈ ಬಾರಿ ಕೂಡ ಕರ್ನಾಟಕದ ಜನರು ತಮಗೆ ಓಟ್ ಹಾಕ್ತಾರೆ ಅಂತ. ಮೇಡಮ್ ಅವರೇ, 5 ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಕೊಟ್ಟ ತಕ್ಷಣಕ್ಕೇನೆ ಆಗೋದಿಲ್ಲ, ಅದು ಅನುಷ್ಠಾನಕ್ಕೆ ತಂದಿದ್ದಾರೆ ಇಲ್ಲ ಅಂತ ಅಲ್ಲ. ಇಲ್ಲಿ ಲೋಕಲ್ನವ್ರು ಏನು ಕೆಲಸ ಮಾಡಿಲ್ವಲ್ಲ, ಶಾಸಕರದ್ದೇನು ಒಂದು ಇದೇ ಕೊಡುಗೆನೇ ಇಲ್ವಲ್ಲ, ಬರೀ 5 ಗ್ಯಾರಂಟಿಗೇನೆ ಎಲ್ಲ ಸುಮ್ಮನೆ ಆಗೋಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಸುಧಾಕರ್ ಅವರು ಎಲ್ಲ ಕೆರೆಗಳು ತುಂಬಿಸಿದ್ದಾರೆ. ಇವತ್ತೇನಾದರೂ ಇಂಥ ಬರಗಾಲದಲ್ಲಿ ಮಳೆ ಹೋಗಿ ನಮ್ಮ ನನ್ನೂರು ಅಡಿಯಲ್ಲಿ ಇಲ್ಲಿ ನೀರು ಬರ್ತಾ ಇದ್ದಾವೆ ಅಂದರೆ ಕಾರಣ ಸುಧಾಕರ್. ಬರೀ ಗ್ಯಾರಂಟಿಗಳಿಂದ ಬದುಕೋಕ್ಕಾಗಲ್ಲ. ಜನ ನೀರು ಬೇಕು, ರೈತರಿಗೆ ಬೆಳೆ ಬೆಳಿಬೇಕು, ಕಷ್ಟಪಡಬೇಕು. 4 ಜನಕ್ಕೆ ಒಬ್ಬ ರೈತ ಅದನ್ನು ಒಂದು 10 ಜನಕ್ಕೆ ಕೂಲಿ ಕೆಲಸ ಕೊಡ್ತಾನೆ, ಅವಾಗ ಕೂಲಿಯವರು ಬದುಕ್ತಾರೆ, ಓನರು ಬದುಕ್ತಾನೆ. ಹಸು ಸಾಕ್ತಾ ಇದ್ದೀವಿ, MPSS ಅಧ್ಯಕ್ಷರು ನಾವಿಲ್ಲಿ ಎಲ್ಲ ಡೈರಿ ಎಲ್ಲ ಪ್ರತಿಯೊಬ್ಬರಿಗೂ ಜೀವನ ಸಮೃದ್ಧಿಯಾಗಿ ಮಾಡ್ತಾ ಇದ್ದೀವಿ. ಫ್ರೀ ಬರೋದು ಎಷ್ಟು ದಿವಸ ಇರುತ್ತೆ ಮೇಡಮ್ ಅವರೇ? ಕಷ್ಟಪಟ್ಟು ದುಡ್ದಿದ್ದೆ ಒಬ್ಬ ಮನುಷ್ಯನಿಗೆ ಏನಾದ್ರೂ ಅವ್ನ ಫ್ಯಾಮಿಲಿ ಎಲ್ಲ ಸಾಕಿ ಮುಂದುವರಿಯೋಕ್ಕೆ ಸಾಧ್ಯನೇ ಹೊರತು ಬರೀ ಫ್ರೀ ಏನು ಫ್ರೀ ಎಲ್ಲರಿಗೂ ಫ್ರೀ ಬಿದ್ದರೆ ಅದು ಫ್ರೀ ಅನ್ನೋ ಏನು ಕೊಟ್ರು ಅದಕ್ಕೆ ಬೆಲೆ ಇರಲ್ಲ. ಕಷ್ಟಪಟ್ಟು ದುಡ್ದಿರೋದಕ್ಕೆ ಬೆಲೆ. ನಮ್ಮ ಸುಧಾಕರ್ ಏನಿದ್ರು ಒಬ್ಬ ಮನುಷ್ಯ ಆದವ್ರಿಗೆ ಕಷ್ಟಪಟ್ಟು ದುಡಿಯೋಂಥ ಕೆಲಸ ಮಾಡೋರು. ಒಂದು ರೋಡ್ ಮಾಡಿದ್ರೆ ಹಲವಾರು ಜನಕ್ಕೆ ಕೂಲಿ ಸಿಗೋದು, ಒಂದು ಕಾಂಟ್ರಾಕ್ಟ್ ಕೊಟ್ಟರೆ ಹಲವಾರು ಜನಕ್ಕೆ ಕೂಲಿ ಸಿಗೋದು, ಮತ್ತು ಕೆರೆಗಳ ನೀರು, ವ್ಯವಸಾಯ, ಇವಕ್ಕೆಲ್ಲ ಆ ಥರದಕ್ಕೆ ಸಪೋರ್ಟ್ ಮಾಡೋರೆ ಹೊರ್ತೂ ಫ್ರೀ ಅನ್ನೋದು ಯಾವ ಕಾರ್ಯಕರ್ತರಿಗೂ ಇದು ಮಾಡ್ತಾ ಇರಲಿಲ್ಲ. ಏನು ಒಬ್ಬರಿಗೆ ಅಂತ ಏನೂ ಮಾಡ್ತಾ ಇರಲಿಲ್ಲ ನಮ್ಮ ಸುಧಾಕರ್ ಸರ್. ಒಂದು ಹಳ್ಳಿಗ ಒಂದು ತಾಲೂಕು ಶಾಸಕರಾಗಿ ಸಚಿವರಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು ಕೂಡ ಅವರು ಸೋಲ್ತಾರೆ. ಸೋಲಿಗೆ ಕಾರಣ ಏನಿರ್ಬೋದು ಸರ್? ಸೋತಿರೋದು ಬೇರೆ ಯಾರು ಸೋಲ್ಸಿಲ್ಲ, ಆ ಭಗವಂತನೇ ಸೋಲ್ಸಿರೋದು. ಕಾರಣ ಏನು ಅಂದರೆ, ನೀವು ಬೆಂಗಳೂರಲ್ಲಿ ಹೋಗ್ಬಿಟ್ಟು ವಿಧಾನಸೌಧದಲ್ಲಿ ಕೆಲಸ ಮಾಡಬೇಡ, ಪಾರ್ಲಿಮೆಂಟ್ಗೆ ಹೋಗಿ ಡೆಲ್ಲಿಯಲ್ಲಿ ಕೆಲಸ ಮಾಡು ಅಂತ ಭಗವಂತ ನಿಶ್ಚಯ. ಅದು ತುಂಬಾ ಜನರು ಅನ್ಕೊಳ್ತಾರೆ MP ಆಗಿ ಡೆಲ್ಲಿಗೆ ಹೋಗೋದಕ್ಕಿಂತ ಶಾಸಕರಾಗಿ ಬೆಂಗಳೂರು ವಿಧಾನಸೌಧದಲ್ಲಿ ಇರೋದೇ ಬೆಸ್ಟು. ಯಾಕಂದ್ರೆ ಶಾಸಕರಿಗೆ ಸಾಕಷ್ಟು ಅನುದಾನ ಬರುತ್ತೆ, ಸ್ಥಳೀಯವಾಗಿ ಎಲ್ಲಾ ಕೆಲಸಗಳಾಗತ್ತೆ. ಈಗೇನು ಕೇಂದ್ರದಿಂದ ಅನುದಾನ ಬರುತ್ತೆ, ಅವರು MP ಅಷ್ಟೇ ಕೆಲಸ ಮಾಡಿಸೋದಕ್ಕೆ ಸಾಧ್ಯ. ಆದ್ರೆ ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡಿಸ್ಬೋದು ಅಂತ ಇಲ್ಲ, ಎಲ್ಲ ಕೆಲಸನೂ ಮಾಡಿಸ್ತಾ ಇದ್ರು. ಬಟ್ MP ಆದ್ರೂ ಏನು ಕೆಲಸ ಮಾಡಬೇಕು ಎಂಬ ಕೆಪಾಸಿಟಿ ಇರೋರು ಇಡೀ ನನಗೆ ಗೊತ್ತಿರೋಂಗೆ ಕರ್ನಾಟಕದಲ್ಲಿ ನಮ್ಮ ಸುಧಾಕರ್ ಸರ್ ಒಬ್ಬರೇ. MP ಆದರೂ ಸಹ ನಮ್ಮ ಇಂಪ್ರೂವ್ಮೆಂಟ್ಗೆ ಏನು ಮೋಸ ಇಲ್ಲ, ಮಾಡೇ ತಿರ್ತಾರೆ. ಅವ್ರ ವರ್ಚಸ್ಸು, ಅವ್ರ ಭಾಷಣ ಆಲ್ರೆಡಿ ಕೇಳ್ತಾ ಇದ್ದೀವಿ. ನಾವು ಮನೆಯೆಲ್ಲ ಒಂದು ಭಾಷಣ TVಯಲ್ಲೇ ನೋಡಿದೆ. ನಾವು MP ಮಾಡಿ ಕಳಿಸ್ರಿ, MP ಅಂದ್ರೆ ಏನು ಎಂಬುದು ಈ ಕ್ಷೇತ್ರಕ್ಕೆ ನಾನು ನೋಟ್ಸ್ ಕೊಡ್ತೀನಿ ಅಂತೇಳಿ, ಹಾಗಾಗಿ ಮಾಡಿ ಕಳಿಸ್ತೀವಿ. ಅವ್ರ ಮತಗಳ ಅಂತರದಿಂದ ಗೆಲ್ಲಬಹುದು ಅನ್ಸುತ್ತೆ ಸರ್? 1.5-1.5 ಲಕ್ಷ ಇದರಲ್ಲಿ ನೋ ಡೌಟ್ ಗೆದ್ದೇ ತೀರ್ತೀವಿ. ಯಜಮಾನ್ರ ಹೆಸರೇನು? ಸತ್ತಪ್ಪ. ಏನ್ ಕೆಲಸ ಮಾಡೋ ತಾವು? ನಾವು ರೈತರ ಕೆಲಸ ಮಾಡ್ತೀವಿ. ಹೌದಾ? ಏನೇನ್ ಬೆಳೆ ಬೆಳಿತೀರಾ? ನಾವು ವ್ಯಾಪಾರ ಮಾಡ್ತೀವಿ. ಹೌದಾ? ಈಗ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಯಾರು ಗೆಲ್ಬೇಕು? ಡಾಕ್ಟರ್ K ಸುಧಾಕರ್ ಅವ್ರು ಗೆಲ್ಬೇಕಾ, ರಕ್ಷಾರಾಮಯ್ಯ ಅವರು? ಯಾಕೆ ಅವರೇ ಗೆಲ್ಬೇಕು? ರಾಮಯ್ಯ ಗೆಲ್ಲಿದ್ರೆ ಇದು ಎಲ್ಲರಿಗೂ 2,000 ಕೊಡ್ತಾರೆ. ಮನೆಯವರು ಹೆಂಗಸರು ಹೋಗಿ ಗಲಾಟೆ ಮಾಡ್ತಾರೆ ರಾತ್ರಿ ಹೊತ್ತು. ಬಸ್ನಾಗೆ PBS ಮಾಡವ್ರೆ, ಕುತ್ಕೊಂಡಾಗ ಜಾಗ ಇಲ್ಲ. ಹಂಗೆ ಅಂಥವ್ರಿಗೆ ಓಟ್ ಹಾಕಿ ಏನು ಮಾಡಬೇಕು? ಏನು ಮಾಡ್ಬೇಕಾಗ? ಬಸ್ಸಾಗ ಹೋದ್ರೆ ಹೆಂಗಸರೇ ಇರ್ತಾರೆ, ಬಾರ್ಕ್ ಹೋದ್ರೆ ಹೆಂಗಸರೇ ಇರ್ತಾರೆ. 2,000 ಕೊಡ್ತಾರೆ, ಏನಕ್ಕೆ ಹಾಕ್ಬೇಕು ಅವನಿಗೆ ಓಟು? ಹೇಳಕ್ಕ ನೀನೆ. ಅಂಥ ಕೆಲಸಗಳನ್ನು ಮಾಡ್ಬೋದು, ಲೋಪದ ಕೆಲಸ ಅಲ್ಲ ಅವ್ನು ಮಾಡೋದು. 2,000 ಕೊಟ್ಬಿಟ್ಟು ಎಲ್ಲ ಹೆಂಗಸರೆಲ್ಲ ಓಡ್ರು, ಗಂಡಸರು ಎಲ್ಲ ಸತ್ತೋಗ್ತಾವ್ರೆ. ಏನು ಮಾಡಬೇಕು? ಎಲ್ಲ ಮುಂದೆ ಕುಡ್ತೀವಿ ಸತ್ತೋಗಕ್ಕೆ. ಅಂಥವ್ನಿಗೆ ಓಟ್ ಯಾಕೆ ಹಾಕ್ಬೇಕಾಕ?
ಈಗ ಪ್ರದೀಪ್ ಈಶ್ವರ್ MLA ಬಂದಿದ್ರೆ ಆಗಿದ್ರು ಅವನ ಅಪ್ಪ ಇಂಥ ಕೆಲಸ ಮಾಡಲ್ಲ. ಏನೋ ಜನಗಳಿಗೆ ಏನೋ ರೋಡ್ ಕೆಲಸನೋ ಏನನ್ನ ಮಾಡ್ತಾನೆ, ಕೆಲಸ ಮಾಡ್ತಾನೆ. ಬಸ್ಗೋದ್ರೆ ಹೆಂಗಸರು ಜಾಗನೇ ಬಿಡಲ್ಲ. ಕೂಲಿ ಮಾಡೋ 2,000 ತಗೊಂಡು ಕ್ಯಾಕಲಾಗ್ತಾರೆ. ರಾತ್ರಿ ಹೊತ್ತು ಲಂಗಗಳು ಎಲ್ಲ ಬಿಚ್ಚಾಕ್ಬಿಟ್ಟು ಕ್ಯಾಕಲಾಗ್ತಾರೆ ಹೆಂಗಸರು. ಅಂಥವ್ರಿಗೆ ಓಟ್ ಹಾಕ್ಬೇಕಾ? ಇನ್ನೇನಂತ ಹೇಳ್ಬೇಕು? ಸುಧಾಕರ್ ಗೆಲ್ತಾರ? ಸುಧಾಕರ್ 100% ಗೆಲ್ತಾರ. ಯಾಕೆ ಅವರೇ ಗೆಲ್ತಾರೆ ಅನ್ಸುತ್ತೆ? ಒಳ್ಳೆತನ ಮಾಡವನ, ಇಂಥ ಕೆಲಸ ಮಾಡ್ತಾನೆ. 2,000 ರೂಪಾಯಿ ಅವ್ನು ಕೊಡೋದು ಹೆಂಗಸ್ರು ಕೊಡ್ತಾನೆ. ಸುಧಾಕರ್ ಅವರು ಒಳ್ಳೆತನ ಮಾಡಿದ್ದಾರೆ ಅಂತ ನೀವೇ ಹೇಳಿದ್ರೆ, ಬಟ್ ಅವ್ರನ್ನ ಹೋದ ವರ್ಷ ಸೋಲಿಸ್ತಿರಲ್ಲ. ಸೋಲ್ಸಿದ್ದು ಯಾರಂದ್ರೆ ಅವನ ಹಣೆ ಬರ ಕಡಿಮೆ ಆಗೈತೆ, ಸೋಲವನ ಅಂತ್ಯ. ಅವನು ಸರಿಗ ಇದ್ದಿದ್ರೆ ಹಾಕ್ತಾನೆ ಇದ್ರು. ಅವನಿಗೆ ಏನೋ ಗುರ್ಬಲ ಇಲ್ಲ, ಸೋಲ್ಬಿಟ್ಟವ್ರೆ. ಹೆಂಗಸ್ರು ಏನ್ ಮಾಡ್ಬಿಟ್ಟು 2,000 ಕೊಡ್ತೀನಿ ಅಂತ ಎಲ್ಲ ಹಾಕ್ಬಿಟ್ಟವ್ರೆ. ಈಗ ಆಲ್ರೆಡಿ ಗೃಹಲಕ್ಷ್ಮಿ ಬರ್ತಾ ಇದೆ ಮಹಿಳೆಯರಿಗೆ 2,000 ರೂಪಾಯಿ. ಅವ್ರು ಮತ್ತೆ ಕಾಂಗ್ರೆಸ್ಗೆ ಓಟ್ ಹಾಕ್ತಾರ ಏನೋ? ಅವ್ರು ಕಾಂಗ್ರೆಸ್ಗೆ ಆಗಿದ್ರು ಸುಧಾಕರ್ ಗೆಲ್ತಾನೆ. ಕಾಂಗ್ರೆಸ್ಗೆ ಆಗ್ಬಿಟ್ಟು ಹಾಳು ಮಾಡ್ಬೇಕು ತಕ್ಕ ನಾನು ಬಸ್ಕೋದ್ರೆ ಹೆಂಗಸ್ರು ಎಕ್ಸಲ್ಲ. ಈಗ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಅವ್ರು ಗೊತ್ತಿದಾರ ತಮ್ಗೆ? ಹೇಗೆ? ಅವನು ಗೊತ್ತೇ ಇಲ್ಲ ನಮಗೆ. ಎಲ್ಲಿದ್ದಾನೆ ಯಾರಿದ್ದಾನೆ ಗೊತ್ತೇ ಇಲ್ಲ. ಅವನು ಎಲ್ಲಿದ್ದಾನೋ ಇವಾಗ ಏನೋ ವೋಟ್ ಬಂದ್ರೆ ಕೇಳ್ತಾನೆ ಅಷ್ಟೇ. ಅಂತ ನನ್ನ ಮಗನಿಗೆ ವೋಟ್ ಹಾಕ್ಬೇಕಾ? ಯಾರಾದ್ರೂ ಬಂದಿದ್ರ ನಿಮ್ಮ ಗೌಡ್ಗೆರೆಗೆ? ಯಾರು ಬಂದಿಲ್ಲ. ನಾನು ಹೇಳೋದು ಅಷ್ಟೇ. ಹೆಂಗಸರಿಗೆ 2,000 ಕೊಡ್ತಾನೆ. ರಾತ್ರಿ ಹೊತ್ತು ಕುಡಿದ್ಬಿಟ್ಟು ಡ್ಯಾನ್ಸ್ ಆಡ್ತಾರೆ. ಗಂಡಸರು ಹೋಗ್ಬಿಟ್ಟು ಕುಡಿದ್ಬಿಟ್ಟು ಅವರು ಸತ್ತೋಗ್ತಾವ್ರೆ. ಏನ್ ಮಾಡ್ಬೇಕಾಗ ಅವನು ಬಂದಿದ್ದಕ್ಕೆ? ಸ್ವಂತ ಎಕ್ಸ್ಪೀರಿಯನ್ಸ್ ಏನು ನಿಮ್ದು? ಏನು ನಿಮ್ಗೆ ಅನುಭವ ಆಗಿದ್ಯಾ ಇದು ಡಾನ್ಸ್ ಮಾಡಿದ್ದೆಲ್ಲ? ಅನುಭವ ಆಗಿದೆ. ರಾತ್ರಿ ನಮ್ಮನೆ ತಾನೇ ಡ್ಯಾನ್ಸ್ ಆಡ್ತಾವ್ರೆ. ಸರಿ ಸರಿ ಯಜಮಾನ್ರೆ. ಸರ್ ನಿಮ್ಮ ಹೆಸರು? ಓಕೆ, ಯಾರು ಗೆಲ್ಬೇಕು? ಸುಧಾಕರ್ ಅವ್ರು ಗೆಲ್ಬೇಕಾ ರಕ್ಷಾರಾಮಯ್ಯನ? ಅವರು ಗೆಲ್ಬೇಕು. ಯಾಕೆ? ರೋಡ್ ಮಾಡವ್ರೆ, ಜನಗಳಿಗೆ ಉಪಕಾರ ಮಾಡಿದ್ದಾರೆ, ಒಳ್ಳೇದಾಗ್ಲಿ. ಆಯಪ್ಪನ್ಗೆ ನಾವು ಓಟ್ ಗೆಲ್ತಾರೆ ಅನ್ಸುತ್ತಾ? ಗೆಲ್ತಾರೆ. ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರ ಕ್ಷೇತ್ರದಲ್ಲೇ ಅವ್ರು ಸೋಲ್ತಾರೆ. ಸೋಲಲ್ಲ, ಸೋಲೋದು ಇಲ್ಲ ಈ ಸರಿ. ಫಸ್ಟ್ ಆಫ್ ಆಲ್ ಲಾಸ್ಟ್ ಟೈಮ್ ಸೋತಿದ್ರಲ್ವಾ, ಅವ್ರ ಕ್ಷೇತ್ರನೇ ಆರಾಮಾಗಿ ಗೆಲ್ಬೋದಿತ್ತು. ಮೋಸ ಮಾಡಿದ್ದಾರೆ. ಇವಾಗ ತಿಳ್ಕೊಂಡವ್ರೆ. ಇವಾಗ ಗೆಲ್ತಾರೆ ಪಕ್ಕ, 100% ಗೆಲ್ತಾರೆ. ಓಕೆ ಯಜಮಾನ್ರೆ, ಏನ್ ಹೆಸರು? ನರಸಿಂಹಯ್ಯ. ಓಕೆ, ಯಾರು ಗೆಲ್ತಾರೆ? ನಮ್ಮ ಸುಧಾಕರಣ್ಣವರು ಹೊಟ್ಟೆ ಕೊರಿತೈತೆ, ಅವರು ಸೋಲೋದು. ನಮ್ಮ ಗೌಡಿಗೆರೆಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ನೀವು ಒಳ್ಳೆ ಕೆಲಸ ಮಾಡಿದೀರಾ ಅಂತ ಎಲ್ಲರೂ ಹೇಳ್ತಾ ಇದ್ದೀರಾ, ಆದ್ರೆ ಸೋಲಿಸ್ತಿರಲ್ಲ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ. ಇಲ್ಲಮ್ಮ, ನಮ್ಮ ದೇವ್ರಿದ್ದಂಗೆ ಸುಧಾಕರ್ ಈ ಬಾರಿ ಗೆಲ್ತಾರಾ? ಈ ಸಲ ಗೆಲ್ಸ್ಬೇಕು. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಇದ್ದಾರೆ, ಗೊತ್ತಿದಾರಾ? ನಮ್ನ ಹಾಳಾಗೋಗ್ಲ ಅವನು. ಬಿಜೆಪಿನೇ ಗೆಲ್ಲುತ್ತಾ? ಯಾಕೆ ಬಿಜೆಪಿ ಬರ್ಬೇಕು? ನಮ್ಗೆ ಬರಬೇಕು. ಅದೇ ಯಾಕೆ 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 ಅಂದ್ರೆ ನಮ್ಮ ಗೌರ್ಮೆಂಟ್ ಇರ್ತೈತೆ. ಓಕೆ, ವೋಟಿಂಗ್ ಪವರ್ ಬಂದಿದ್ಯಾ? ಯಾರು ಗೆಲ್ಬೇಕು? ಡಾಕ್ಟರ್ ಕೆ ಸುಧಾಕರ್. ಯಾಕೆ ಡಾಕ್ಟರ್ ಕೆ ಸುಧಾಕರ್ ಅವ್ರು ಗೆಲ್ಬೇಕು? 15 ವರ್ಷದಿಂದ ನೋಡ್ರಿ, ಓದು 15 ವರ್ಷದಿಂದ ಯಾವುದೇ ನಮ್ಮ ಗ್ರಾಮ ಪಂಚಾಯತಿಲಿ CC ರೋಡ್ ಇರಲಿಲ್ಲ, ಯಾವುದೂ ಇರಲಿಲ್ಲ. ಅವ್ರು ಬಂದಾಗೆ ಅಭಿವೃದ್ಧಿ ಅಂದ್ರೆ ಸುಧಾಕರ್ ಅಂದ್ರೆ ಅಭಿವೃದ್ಧಿ. ನೀವು ಹೇಳ್ತಿದ್ದೀರಾ ಅಭಿವೃದ್ಧಿ ಅಂದ್ರೆ ಸುಧಾಕರ್ ಅಂತ, ಆದ್ರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಅವ್ರ ಕ್ಷೇತ್ರದಲ್ಲೇ ಅವ್ರು ಸೋಲ್ತಾರೆ. ಅದು ಯಾಕೆ ಸೋರ್ತು? ಕುತಂತ್ರಿಯಾಗಿ, ರಾಜಕೀಯ ಕುತಂತ್ರಿಯಾಗಿ JDS ಮತ್ತೆ ಕಾಂಗ್ರೆಸ್ ಒಂದಾಗಿ ಅದರಿಂದ ಸೋತ್ರ ಹೊರತು ಅವರಿಂದ ಯಾರೂ ಸೋತಿಲ್ಲ. ಅವ್ರು ಗೆದ್ದಿದ್ದಾರೆ, ಅವಾಗೂ ಗೆದ್ದಿದ್ದಾರೆ, ಇವಾಗೂ ಗೆಲ್ತಾರೆ. ಈಗ ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು ಅನ್ಸುತ್ತೆ? 2.5 ಲಕ್ಷದಿಂದ ಮತದಿಂದ ಜಾಸ್ತಿ ಗೆಲ್ತಾರೆ. ಓಕೆ, ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪರಿಚಯ ಇದಾರಾ? ಹೇಗೆ ಬಂದಿದ್ರ ಇಲ್ಲೇನಾದ್ರೂ ಕ್ಷೇತ್ರಕ್ಕೆ? ಇದ್ರವರೆಗೂ ನಮ್ಮ ಗ್ರಾಮ ಪಂಚಾಯತಿ ಆಗಲಿ, ನಮ್ಮ ತಾಲೂಕಾಗಲಿ ಅವ್ರು ಬಂದಿಲ್ಲ. ಏನಿದ್ರು ಅವ್ರು ಔಟ್ ಆಫ್ ದೇವನಹಳ್ಳಿ, ಚಿಂತಾಮಣಿ ಅದ್ ಕಡೆ ಮಾತಾಡ್ತಾರೆ ಹೊತ್ತು, ಇದ್ ಕಡೆ ಬಂದು ಮಾತಾಡಿದ್ರೆ ಜನಗಳು ಯಾರು ಸ್ಪಂದಿಸ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು. ತಮ್ಮ ಹೆಸರು? ಗುರುಪ್ರಸಾದ್ ಅಂತ. ಓಕೆ, ಯಾರು ಗೆಲ್ಬಹುದು, ಯಾರು MP ಆಗ್ಬೋದು ಅನ್ಸುತ್ತೆ? ಸುಧಾಕರ್. ಯಾಕೆ ಸುಧಾಕರ್ ಅವರೇ? ರಕ್ಷಾರಾಮಯ್ಯ ಯಾಕೆ ಬೇಡ? ಬಿಜೆಪಿ ಅಭ್ಯರ್ಥಿನೇ ಯಾಕೆ ಆಗ್ಬೇಕು? ಊರಾಗೆ ಒಂದು ಕುಡಿಯೋ ನೀರಿಂದ ಒಂದು ಕೆರೆಗೆ ನೀರು ಬಂದಿದೆ ಡಾಕ್ಟರ್ ಕೆ ಸುಧಾಕರ್. ಅಭಿವೃದ್ಧಿ ಸುಧಾಕರ್ ಅಂದ್ರೆ ಅಭಿವೃದ್ಧಿ. ಬಟ್ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಸೋಲ್ತಾರೆ. ಅದೇ JDS ಕಾಂಗ್ರೆಸ್ ಮೈತ್ರಿಯಾಗಿ ಗೆದ್ದಿದ್ದಾರೆ ಅಷ್ಟೇ. ಸೋತಿದಾರ ಲಾಸ್ಟ್ ಟೈಮ್? ಸೋತಿದ್ದಾರೆ. ಈ ಬಾರಿ ಗೆಲ್ತಾರ ಹಾಗಾದ್ರೆ? 100% ಡಾಕ್ಟರ್ ಕೆ ಸುಧಾಕರ್ ಗೆಲ್ತಾರೆ. ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು ಅನ್ಸುತ್ತೆ? 2 ಲಕ್ಷ ಮತದಿಂದ ಗೆಲ್ತಾರೆ ಡಾಕ್ಟರ್ ಕೆ ಸುಧಾಕರ್. ಓಕೆ, ಥ್ಯಾಂಕ್ ಯು. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು
ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.